ರೇಖಾ ಯಾಕೆ ಬರ್ತಾ ಇಲ್ಲ ನಿಮ್ಮ ಮನೆಗೆ? ಏನ್ ಜಗಳ? ನಾವಿಬ್ರು ಜಗಳ ಆಡ್ಬೇಕು, ನಾವಿಬ್ರು ದೂರ ಆಗ್ಬೇಕು ಅಂತ ಹೇಳಿ ತುಂಬಾನೇ ಆಸೆ ಪಟ್ಟಿದ್ರು. ಬಟ್ ಆದ್ರೂ ಅವ್ರಿಗೆ ಸಮಾಧಾನನೇ ಆಗ್ಲಿಲ್ಲ. ಇನ್ನು ನನ್ಗೆ ಹೇಗ್ ಸಮಾಧಾನ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಬೋಕೆ ಬಂದಂಗ್ ಬಂದ್ಬಿಟ್ಟಿದೆ. ಹಿಂಗೆ ಕಿತ್ಕೊಂಡ್ ಹಿಂಗೆ ಕೊಟ್ಬಿಡ್ಬೋದು. ಬೋಕೆ ಹಾವು ಹತ್ತಿದೆ ತರ ಬಂದ್ಬಿಡ್ತಾಳೆ ಅಂತ. ಆತರ ಹೊರಗಡೆ ಹೋಗಿ ಬಂದ್ರೆ ಏನೋ ಒಂದು ವೆಕೇಶನ್ ಹೋಗಿ ಬಂದಂಗೆ ಫೀಲ್ ಆಗತ್ತೆ ನಮ್ಗಂತೂ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ದೊಡ್ಡದಾಗತ್ತೆ ಒಂದೊಂದು ಬೀನ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಿನಿಮನ ಈಗ ತಾನೇ ಸ್ಕೂಲಿಗೆ ಬಿಟ್ಟು ಬಂದೆ. ಇನ್ನ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ, ಹಾಗಾಗಿ ಸ್ವಲ್ಪ ಟೈಮ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟಿದೆ ನನಗೆ. ಮಧ್ಯಾಹ್ನಕ್ಕೆ ಬೇಳೆ ಸಾರು, ಅದ್ರ ಜೊತೆಗೆ ಬ್ರೌನ್ ರೈಸ್ ಮಾಡಿದ್ದೀನಿ. ಅಂಡ್ ಇನ್ನೊಂದು, ಇತ್ತೀಚೆಗೆ ತುಂಬಾ ಜನರು ಕೇಳ್ತಾ ಇರೋದು ಏನ್ ಗೊತ್ತಾ, ರೇಖಾ ಯಾಕೆ ಬರ್ತಾ ಇಲ್ಲ ನಿಮ್ಮ ಮನೆಗೆ? ಏನ್ ಜಗಳ ಆಡಿದ್ದೀರಾ? ಯಾಕೆ ಬರ್ತಾ ಇಲ್ಲ? ಮೊದ್ಲೆಲ್ಲ ಚೆನ್ನಾಗಿ ಬರ್ತಾ ಇದ್ರಲ್ವಾ, ಈಗೇನಾಯ್ತು ಅಂತ ಹೇಳಿ ಕೇಳ್ತಾ ಇದಾರೆ. ಸೊ ಜಗಳ ಅಂದ್ರೆ ಆತರ ಜಗಳ ಏನು ನಾವು ಮಾಡಕ್ ಹೋಗಲ್ಲ. ಸಣ್ಣ ಮಕ್ಳೆಲ್ಲ ಅಲ್ವಾ ಜಗಳ ಮಾಡೋದಕ್ಕೆ. ಅಂಡ್ ಕೆಲವರು ಮಾತ್ರ ತಂದಿಡೋರು ಇರ್ತಾರೆ. ಎಷ್ಟೇ ತಂದಿಟ್ರು ನಾವು ಫುಲ್ ಸ್ಟ್ರಾಂಗ್ ಆಗಿದ್ದೀವಿ, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅವಳು ಬರ್ದೇ ಇರೋದಕ್ಕೆ ರೀಸನ್ ಏನ್ ಗೊತ್ತಾ, ಮೊದ್ಲು ಆಫೀಸ್ ನಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಇತ್ತು, ಬಟ್ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ ಅಂತೆ. ಮ್ಯಾನೇಜ್ಮೆಂಟ್ ಎಲ್ಲ ಟೈಮ್ಗೆ ಇರ್ಬೇಕು, ಮತ್ತೆ ಲೀವ್ಸ್ ಜಾಸ್ತಿ ತಗೊಳ್ಳೋ ಹಾಗಿಲ್ಲ. ಸೊ ಈ ತರ ಎಲ್ಲ ಸ್ವಲ್ಪ ಕಂಡೀಷನ್ಸ್ ಇರೋದ್ರಿಂದ ಅವಳು ಬರ್ತಾ ಇಲ್ಲ ಮನೆಗೆ. ಅದು ಬಿಟ್ರೆ ಬೇರೆ ರೀಸನ್ ಅಂತೂ ಏನು ಇಲ್ಲ. ನಾನು ಅವಳು ಜಗಳ ಆಡೋದು, ಆತರ ಸಿಲಿ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಅಂತದ್ದೇನು ಇಲ್ಲ. ಬಟ್ ಕೆಲವ್ರು ಮಾತ್ರ ನಾವಿಬ್ರು ಜಗಳ ಆಡ್ಬೇಕು, ನಾವಿಬ್ರು ದೂರ ಆಗ್ಬೇಕು ಅಂತ ಹೇಳಿ ತುಂಬಾನೇ ಆಸೆ ಪಟ್ಟಿದ್ರು. ಬಟ್ ಅದು ಆಗ್ತಾನೆ ಇಲ್ಲ. ಓಕೆನಾ? ನಾನು ಅವಳು ಚೆನ್ನಾಗೇ ಇದ್ದೀವಿ. ಬರ್ತಾಳೆ, ಅವಳಿಗೂ ಟೈಮ್ ಬೇಕಲ್ವಾ. ಸೊ ಬರ್ತಾಳೆ. ಈಗ ಅದೊಂದೇ ಮೋಕ್ಷ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ಲ, ಅದನ್ನು ನೋಡ್ಕೊಳ್ಬೇಕು. ಅವಳಿಗೂ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಹೇಳ್ಬೇಕು ಅಂದ್ರೆ. ಇದ್ ನಿಮ್ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡೆ, ಯಾಕೆಂದ್ರೆ ಸುಮಾರು ಕಾಮೆಂಟ್ಸ್ ಗಳಿಗೆ ಇಲ್ಲ 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 ಆ ಮೆಸೇಜ್ ಮಾಡಿ 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 ಸಾಕಾಗೋಗ್ಬಿಟ್ಟಿದೆ ನನ್ಗೆ. ಅದಕ್ಕೆ ಒಂದ್ಸಲ ಹೇಳ್ಬಿಟ್ರೆ ಡೌಟ್ ಕ್ಲಿಯರ್ ಆಗತ್ತೆ ಅಂತ ಹೇಳ್ದೆ. ಜಗಳ ಅಂತೂ ಏನು ಇಲ್ಲ, ಚೆನ್ನಾಗಿದ್ದೀವಿ ನಾವಿಬ್ರು. ಸೊ ನೀವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರ, ಹಾಗೆ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವಳನ್ನ. ಅವಳು ಹೇಳ್ತಿರ್ತಾಳೆ, ನಾನು ಎಷ್ಟು ಮಿಸ್ ಮಾಡ್ಕೊಳ್ತೀನಿ ನಿಮ್ಮನ್ನೆಲ್ಲ, ಬರ್ಬೇಕು ಅನ್ಕೊಳ್ತೀನಿ, ಟೈಮ್ ಆಗಲ್ಲ ಅಂತ. ಈ ಸಲ ಬರ್ತಾಳಲ್ಲ, ನೀವೇ ನೋಡಿ. ಫ್ರೆಂಡ್ಸ್, ಇನ್ನ ಬೆಳಗ್ಗೆ ಸ್ಕಿನ್ ಕೇರ್ ಮಾಡ್ಕೊಳಕ್ ಆಗಿಲ್ಲ, ಇನ್ನ ಈಗ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಮಾಡ್ಕೊಂಡಿಲ್ಲ ಸ್ಕಿನ್ ಕೇರ್ ಅಂದ್ರೆ ನನ್ಗೆ ದಿನವಿಡೀ ಹೆಂಗೆಂಗೋ ಅನಿಸ್ತಾ ಇರತ್ತೆ. ಸೊ ಹಾಗಾಗಿ ಮಾಡ್ಕೊಂಡ್ಬಿಡ್ಬೇಕು. ಅದು ಬೆಳಗ್ಗೆನೆ ಮಾಡ್ಬಿಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಸಾಲಿಲ್ಲ, ಹಾಗಾಗಿ ಈಗ ಬಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನನ್ ಸ್ಕಿನ್ ಕೇರ್ ಬಂದ್ಬಿಟ್ಟು ಕೇವಲ ಎರಡು ಪ್ರಾಡಕ್ಟ್ಸ್. ಇದು ನ್ಯೂಟ್ರಿಡರ್ಮ್ ಅವರ ಫೋಮಿಂಗ್ ಕ್ಲೆನ್ಸರ್ ಮತ್ತು ಮಾಯಿಶ್ಚರೈಸಿಂಗ್ ಲೋಷನ್. ಫಸ್ಟ್ ನಾನೀಗ ಫೇಸ್ ವಾಶ್ ಅನ್ನ ಮಾಡ್ಕೊಳ್ತೀನಿ. ಇದು ತುಂಬಾ ಲೈಟ್ ವೇಟ್ ಆಗಿದೆ, ಜೊತೆಗೆ ಫೋಮಿ ಟೆಕ್ಸ್ಚರ್ ಇದೆ. ಇದು ಸ್ಕಿನ್ ಅನ್ನ ತುಂಬಾ ಡೀಪ್ ಆಗಿ ಕ್ಲಿನ್ಸ್ ಮಾಡುತ್ತೆ. ಸ್ಕಿನ್ ಟೋನ್ ಈವೆನ್ ಮಾಡುವುದಕ್ಕೆ ಇದರಲ್ಲಿ ನಿಯಾಸಿನಮೈಡ್ ಇದೆ. ಗ್ಲೋಗಾಗಿ ವಿಟಮಿನ್ ಸಿ ಮತ್ತು ಸ್ಕಿನ್ ಕಾಮ್ ಮತ್ತೆ ಹೈಡ್ರೇಟ್ ಆಗಿರಲು ಪ್ಯಾಂಥನಾಲ್ ಕೂಡ ಇದೆ. ಮತ್ತೆ ಇದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಕೂಡ ತುಂಬಾ ಜೆಂಟಲ್ ಆಗಿದೆ. ಫ್ರೆಂಡ್ಸ್, ಯೂಶ್ವಲಿ ನಾವು ಫೇಸ್ ವಾಶ್ ಮಾಡಿದಾಗ ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗೋದು ಮತ್ತೆ ಟೈಟ್ ಆಗೋದು ಆ ಥರ ಫೀಲ್ ಆಗತ್ತಲ್ವಾ. ಆದರೆ ಆ ಥರ ಈ ಫೇಸ್ ವಾಶ್ನಲ್ಲಿಲ್ಲ, ತುಂಬಾನೇ ಚೆನ್ನಾಗಿದೆ ಇದು. ಜಸ್ಟ್ ಒಂದೇ ವಾಶ್ಗೆ ಫೇಸ್ನಲ್ಲಿ ಎಷ್ಟೊಂದು ಗ್ಲೋ ಬಂದಿದೆ ನೋಡಿ. ನೆಕ್ಸ್ಟ್ ನಾನಿಲ್ಲಿ ನ್ಯೂಟ್ರಿಡರ್ಮ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ ಇದೆ, ಲೈಟ್ ವೇಟ್ ಹಾಗೆ ನರಿಶಿಂಗ್ ಕೂಡ. ಇದು ಸ್ಕಿನ್ಗೆ ಫುಲ್ ಡೇ ಹೈಡ್ರೇಷನ್ ಅನ್ನ ಕೊಡುತ್ತೆ, ಹಾಗೆ ಸ್ಕಿನ್ ಅಲ್ಲಿ ಇರ್ತಕ್ಕಂತಹ ರೆಡ್ನೆಸ್ ಮತ್ತು ಆಕ್ನೆ ಸ್ಪಾಟ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಸ್ಕಿನ್ ಬ್ಯಾರಿಯರ್ ನ ಕೂಡ ರಿಪೇರ್ ಮಾಡುತ್ತೆ. ಸ್ವಲ್ಪನೂ ಗ್ರೀಸಿ ಅನ್ಸೋದಿಲ್ಲ. ಇದರಲ್ಲಿರುವಂತಹ ವಿಟಮಿನ್ ಇ ಫಾಸ್ಫೇಟ್ ಅನ್ನ ಡರ್ಮಟಾಲಜಿಸ್ಟ್ ಕೂಡ ರೆಕಮೆಂಡ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇವೆರಡೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದು ಫೇಸ್ ಎಷ್ಟು ಕ್ಲೀನ್ ಆಗಿ ಕಾಮ್ ಆಗಿ ಗ್ಲೋಯಿಂಗ್ ಆಗಿದೆ ಅಂತ. ನಿಮ್ಗೂ ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಎಲ್ ಬೇಕಂದ್ರೂ ಬೈ ಮಾಡ್ಕೋಬಹುದು. ಈ ಪ್ರಾಡಕ್ಟ್ಸ್ ನ ನೀವು ಐಬೇರಿಯಾ ಸ್ಕಿನ್ ಬ್ರಾಂಡ್ಸ್ ಮತ್ತು ನ್ಯೂಟ್ರಿಡರ್ಮ್ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ತಗೋಬಹುದು. ಹಾಗೆ ನಿಮ್ಗೆ ಅಮೆಝಾನ್ ನಲ್ಲಿ ಅವರ ವೆಬ್ಸೈಟ್ ನಲ್ಲಿ ಕೂಡ ಸಿಗತ್ತೆ, ಎಲ್ ಬೇಕಾದ್ರೂ ತಗೋಬಹುದು.
ಇನ್ನು ಅದೇ ಟೈಮ್ಗೆ ರೇಖಾನು ಕಾಲ್ ಮಾಡಿದ್ಲು, ಅವಳು ಮನೆಗೆ ಹೋಗಿದ್ಲಂತೆ ಊಟ ಮಾಡ್ಕೊಂಡು ಬರೋಕ್ಕೆ. ಆ ಟೈಮ್ನಲ್ಲಿ ಸ್ವಲ್ಪ ಫ್ರೀ ಆಗಿರ್ತಾಳೆ, ಅವಾಗವಾಗ ಕಾಲ್ ಮಾಡ್ತಾಳೆ. ಇಲ್ಲ ಅಂತ ಹೇಳಿದ್ರೆ ನೈಟ್ ಟೈಮ್ನಲ್ಲಿ ಮನೇಲಿ ಮಕ್ಳು ಇರ್ತಾರೆ ನೋಡಿ, ಆ ಟೈಮ್ನಲ್ಲಿ ಕಾಲ್ ಮಾಡ್ಕೊಳ್ತೀವಿ. ಯಾಕೆಂದರೆ ಮಕ್ಕಳು ಒಬ್ರಿಗೊಬ್ರು ಮಾತಾಡಿಸ್ತಾರೆ, ನಾವು ಕೂಡ ಮಾತಾಡ್ದಂಗಿರುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಅಲ್ಲಿ ಚಾಮುಂಡಿ ಬೆಟ್ಟ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲೊಂದು ಸ್ನೋ ಇದೆ. ಏನದೆ? ಸ್ನೋ ಸ್ನೋ ಇದೆ. ಫಾಗ್ ಇಲ್ಲ, ನೋ. ಫ್ರೆಂಡ್ಸ್, ಇನ್ನೇನು ನಮ್ಮ ಕಾಡು ತೋಟಕ್ಕೆ ಬಂದ್ವಿ. ದೂರದಿಂದಲೇ ಕಾಣಿಸ್ತಾ ಇದೆಯಲ್ಲ, ಎಷ್ಟೊಂದು ಗಿಡಗಳಿದೆ ನೋಡಿ, ಅದೇ ನಮ್ಮ ತೋಟ. ಮೈಸೂರಲ್ಲಿ ನೋಡಿದ್ರೆ ಅಷ್ಟು ಮಳೆ ಇದೆ, ಇಲ್ಲಿ ಮಾತ್ರ ಒಂದೊಂದು ಹನಿ ಅಷ್ಟೇ ಬೀಳ್ತಾ ಇದೆ. ಭೂಮಿನೂ ಕೂಡ ಅಷ್ಟೇ ನೋಡಿ, ಇನ್ನೂ ಡ್ರೈ ಆಗಿದೆ. ಅಂದರೆ ಅಷ್ಟಾಗಿ ಮಳೆ ಬಂದಿಲ್ಲ ಕೆಲವು ದಿವಸಗಳಿಂದ. ರಾಜಣ್ಣ ಇಷ್ಟು ನೀಟಾಗಿ ಕಟ್ಟಿದ್ರೂ ಕೋಳಿಗಳು ಅದ್ರ ಒಳಗಡೆ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಗಿಡಗಳನ್ನೆಲ್ಲ ಕಿತ್ತು ಬಂದ್ಬಿಡತ್ತಂತೆ, ಚಿಗ್ರೆಲ್ಲ ತಿನ್ಕೊಂಬಂದ್ಬಿಡತ್ತಂತೆ. ಅಷ್ಟೇ, ಕೋಳಿಗಳಿಗೆ ಏನು ಹೇಳಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿದಾಗಷ್ಟೇ ರಾಜಣ್ಣ ಆ ಕಡೆಗೆ ಓಡಿಸ್ತಾರಂತೆ. ಈಗ ಮಳೆಗಾಲ ಬೇರೆ ಅಲ್ವಾ, ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕಾಗಿ ಕೆಲವೊಂದು ತರಕಾರಿ ಎಲ್ಲ ರಾಜಣ್ಣ ಆಲ್ರೆಡಿ ತಂದಾಕಿದ್ದಾರೆ. ಲಾಸ್ಟ್ ಟೈಮ್ ನಾನು ಅವರಿಗೆ ಕೆಲವೊಂದು ತರಕಾರಿ ಬೀಜಗಳನ್ನೆಲ್ಲ ತಂದು ಕೊಟ್ಟಿದ್ದೆ. ಸೊ ಅದಿನ್ನೂ ಚಿಕ್ಕ ಚಿಕ್ಕ ಸಸಿ ಬಂದುಬಿಟ್ಟಿದೆ, ಅದನ್ನು ಕುಟ್ಟಿ ತಿಂದುಬಿಟ್ಟಿದೆ ಕೋಳಿ. ಸೊ ಮತ್ತೆ ಇನ್ನೊಂದು ಸಲ ತಂದು ಹಾಕಬೇಕು ಅವೆಲ್ಲ. ಇನ್ನು ಕೆಲವರು ಹೇಳ್ತಾ ಇದ್ರು ಈ ರಾಮ್ ಫಲ ಮತ್ತು ಲಕ್ಷ್ಮಣ ಫಲ ಹಾಕಿ ಅಂತ. ಅದು 1 year ಬ್ಯಾಕೆ ಹಾಕ್ಸಿದ್ದೀವಿ ನಾವು. ಎಷ್ಟು ಹತ್ರ ಹೋಗಿದೆ ನೋಡಿ, ಅವಾಗಲೇ ಅದ್ ಮೇಲ್ಗಡೆ ಈ ಕಡೆ ತಿರುಗಿಸ್ಬೇಕು. ಈಗ ಹಿಂಗೆ ತಗೊಂಬಿಡಿ ರಾಜಣ್ಣ. ಇಷ್ಟಿತ್ತು, ಒಂದಿಷ್ಟಿತ್ತಲ್ಲ ತಂದಾಗ, ಇಷ್ಟಿತ್ರ ಪಾಶ್ವನ್ ಫ್ರೂಟ್ ಬೇಗ ಬರುತ್ತೆ. ನೆಕ್ಸ್ಟ್ ಇಯರ್ ಬರುತ್ತೆ. ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಸಮ್ಮರ್ಗೆ ಬಂದ್ಬಿಡುತ್ತೆ. ಅದೇ ನೆಕ್ಸ್ಟ್ ಸಮ್ಮರ್ಗೆ. ಇದು ಬೆಂಡೆ ಹಾಕೊಂಡು ಗಂಟಪ್ಪ ಬೀನೇಶ ಏನಾಕಿದ್ರ? ಬೀನೇಶ್ ಬೀಜ ನೆಟ್ಟವನಿ, ಬೆಂಡೆ ಬೀಜ ನೆಟ್ಟವನಿ ಆ ಕಡೆ. ಅಲ್ಲ, ಬೀಜ ತಂದು ಕೊಟ್ರು ಈಗೇನು ಕೋಳಿ ಒಳಗಡೆ ಬರಲ್ಲ? ಅಯ್ಯೋ, ನೆನೆ ಹಂಗ ಬಂದು ಕೆರೆದ್ಬಿಟ್ಟಿದೆ. ನಾನು ಎಲ್ಲೆಣ್ಣು ಬಂದು ಕಾಣಿ ಹೋದ, ಎಲ್ಲೆಣ್ಣು ಬತ್ ಕೆರೆದಿರೋ ನೀನು ಇಲ್ಲೇ ಬಂದ್ಬಿಟ್ಟಿದ್ದವ, ಹೆಂಗೋ ಗೊತ್ತಿಲ್ಲ. ಇದು ಚೆನ್ನಾಗಿ ಬರ್ತದೆ ಅಲ್ಲ, ಏನಿದೆ ಬೆರ್ರೀಸ್ ಅಲ್ಲ, ಬ್ಲ್ಯಾಕ್ ಬೆರ್ರಿ. ಇದು ನೋಡಕ್ಕೆ ಗುಲಾಬಿ ಹೂವಿನ ಗಿಡ ತರ ಇರುತ್ತೆ, ಮುಳ್ಳಿರುತ್ತೆ ತುಂಬಾ. ಈಗ ಇದು ಹೊಸ ಎಲೆ, ಇದು ಬಂದಿದೆ, ಕೆಳಗೆಲ್ಲ ಚಿಗುರು ಬರ್ತಾ ಇದೆ. ಇದು ಬರ್ತಾ ಇದೆಲ್ಲ, ಇದು ಏನೋ ಮಲ್ಲಿಗೆ ಹೂ ತರ ಅಲ್ಲ, ಯಾವ್ದು ಮಲ್ಲಿಗೆ ಹೂ ತರ ಸಣ್ಣ ಬರ್ತಾ ಇದೆ. ಇದನ್ನು ಆಗಲೇ ಮೊಗ್ಗೆಲ್ಲ ಬಂದಿದೆ ಅಲ್ಲ, ಹೋಗ್ಬೇಕು ಸ್ವಲ್ಪ ಟೈಮ್. ಇದು ಹಳದಿ ಹೂವಿಂದಲ್ಲ, ಎಲ್ಲ ಗಿಡ ಚೆನ್ನಾಗಿ ಬರ್ತಾ ಇದೆ ಅಲ್ಲ. ಬೆಂಡೆಕಾಯಿ ಹಾಕಿದ್ದೀರಾ? ಗಂಟೆ ಹಾಕೋಣಿ, ಆ ಕಡೆ ಹುಸಿ ನೆಟ್ಟವನಿ, ಬೀನೇಶ್ ಬೀಜ ನೆಟ್ಟವನಿ. ನೆಕ್ಸ್ಟ್ ಟೈಮ್ ಸಮ್ಮರ್ ಅಲ್ಲಿ ಬಂದ್ರೆ ಬಿಸಿಲೇ ಇರಲ್ಲ, ಇಲ್ಲಿ ಫುಲ್ ದಟ್ಟವಾಗಿ ಬೆಳೆದು ಬಿಟ್ಟಿದೆ. ಇದೇನು ಮಲ್ಲಿಗೆ ಹೂ ನೋಡಿ ಎಷ್ಟೊಂದು ಬಂದ್ಬಿಟ್ಟಿದೆ. ಮಲ್ಲಿಗೆ ಅಲ್ಲ, ಇದು ಕಾಕಡ. ಏನ? ಕಾಕಡ. ಮಲ್ಲಿಗೆ ಅಲ್ಲ, ಇದು ಬೇರೆ ಇದೆ ಅಲ್ಲ. ಇದು ಏನು ಸ್ಮೆಲ್ ಇರಲ್ಲ ಇದು. ಬಟ್ ಎಷ್ಟೊಂದಿದೆ ನೋಡಿ, ಎಷ್ಟೊಂದಾಗಿದೆಲ್ಲ. ನಮ್ಮ ತೋಟದಲ್ಲಿ ಇದು ಒಂದು ಗಿಡ ಹಾಕಿದ್ದಾರೆ, ಇದು ಏನು ಅನ್ನೋದು ಗೊತ್ತಿಲ್ಲ, ಬಟ್ ಹೂ ಬಿಡುತ್ತೆ ಅಂತ ಹೇಳಿದ್ದಾರೆ. ಬಟ್ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಏನೇ ಇದು ಗೊತ್ತಿದೆ ಅಲ್ವಾ, ಇನ್ಸುಲಿನ್ ಪ್ಲ್ಯಾಂಟು. ಒಂದು ಕಡ್ಡಿ ತಂದು ಹಾಕಿದ್ದು ಹಾಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಸ್ಯಾಲೆಡ್ಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಕೂಡ ತಿನ್ಬೋದು. ನಮ್ಮ ತೋಟದಲ್ಲಿ ಕೆಲವೊಂದು ಹೂಗಳೆಲ್ಲ ಬಿಟ್ಟಿದೆ, ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಕೆಲವೊಂದು ಹೊಸ ಹೊಸ ಗಿಡಗಳು ಬರ್ತಾ ಇರುತ್ತಲ್ವ ಮಾರ್ಕೆಟ್ಗೆ, ಅದನ್ನೆಲ್ಲ ನಾವು ಒಂದೊಂದೇ ತಂದು ಹಾಕ್ಕೊಂಡಿರ್ತೀವಿ. ಏಕೆಂದರೆ ಹೊಸದಾಗಿ ನಮ್ಮ ತೋಟನ ನೋಡೋಕೆ ಬರ್ತಾರಲ್ವ, ಅವರೆಲ್ಲ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಈ ಥರ ಗಿಡಗಳು ಕೂಡ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ.
ಆಮೇಲೆ ನಮಗೂ ಕೂಡ ಇಷ್ಟ, ಹೊಸ ಗಿಡಗಳು ನಮಗೂ ಪರಿಚಯ ಆಗುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀವಿ. ಹಾಗಾಗಿ ಹೊಸ ಗಿಡಗಳು ಯಾವುದೆಲ್ಲ ಬರುತ್ತಲ್ವ ಅದನ್ನು ಮನೆ ಮುಂದ್ಗಡೆ ಒಂದೊಂದಾಗೆ ಹಾಕ್ಕೊಳ್ತಾ ಬರ್ತೀವಿ. ಇನ್ನು ಇವಾಗ ತೋಟದ ಒಳಗಡೆ ಹೋಗಿ ಬರೋಣ ಬನ್ನಿ. ಗಾಳಿ ಶಬ್ದ ಕೇಳಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆಲ್ಲ ಕೇಳಕ್ಕೆ. ನ್ಯಾಚುರಲ್ ಸ್ಟ್ರೆಸ್ ರಿಲೀಫ್. ಫ್ರೆಂಡ್ಸ್, ಇನ್ನು ನಮ್ಮ ತೋಟದಲ್ಲಿ ಈಗ ಸೀಬೆಕಾಯಿ ಬರಲಿಕ್ಕೂ ಸ್ಟಾರ್ಟ್ ಆಗಿದೆ ನೋಡಿ. ಬಟ್ ಆದರೆ ನಾವು ಒಂದು ಟೇಸ್ಟ್ ಮಾಡೋಕ್ಕೆ ಸಿಗ್ತಾ ಇಲ್ಲ. ಎಲ್ಲ ಗಿಳಿಗಳ ಹಣ್ಣಾಗದೆ ತಿಂದು ಹೋಗ್ತಾ ಇದೆ ಅಂತೆ, ಅಂದರೆ ಕಚ್ಬಿಟ್ಟು ಹೋಗ್ತಾ ಇದೆ. ಆ ಕಡೆ ಸುಮಾರಾಗಿದೆ ನೋಡು, ಇಷ್ಟೊಂದಾಗಿದೆ. ಲಾಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಸುಮಾರಾಗೇ ಇತ್ತು, ಈಗ ಅವ್ಯಾವೂ ಇಲ್ಲೇ ಇಲ್ಲ, ಎಲ್ಲ ಪಕ್ಷಿ ಜಾಸ್ತಿ ಆಗಿದೆ ಈಗ. ಬಟ್ ಅದು ಚಂದನೆ. ನಾವಂತೂ ಟೈಮ್ಗೆ ಬಂದು ಕಿತ್ಕೊಳಕ್ಕಾಗಲ್ಲ, ಅವಾದ್ರೂ ತಿನ್ಲಿ. ಇನ್ನೂ ಸುಮಾರಾಗಿದೆ ಬಾರಾಜು ಒಳಗೆ. ಇನ್ನು ಚಿನ್ನಿಮ್ಮ ಮಲ್ಕೊಂಡಿದ್ದಾಳೆ, ಹಾಗಾಗಿ ಕಾರಲ್ಲೇ ಮಲ್ಗಿಸ್ ಬಂದಿದ್ದೀವಿ. ದೀರುನ ರಾಜು ಎತ್ಕೊಂಡಿದ್ದಾರೆ, ನಾನು ಒಂದೊಂದೇ ಗಿಡಗಳನ್ನ ನೋಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇನ್ನು ಕೆಲವೊಂದು ಗಿಡಗಳಂತೂ ತುಂಬ ಎತ್ತರ ಬೆಳೆದೋಗ್ಬಿಟ್ಟಿದೆ. ಒಂದು 3 months ಗ್ಯಾಪ್ ಕೊಟ್ಟು ನಾವು ನೋಡ್ತೀವಲ್ವ, ಇಷ್ಟು ದೊಡ್ಡ ಮರ ಆಗ್ಬಿಡ್ತಾ ಆಗಲೇ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ನೋಡಿ, ಒಂದು ಮಾವಿನ ಗಿಡ ನೋಡಿ ಎಷ್ಟು ಎತ್ತರ ಬೆಳೆದ್ಬಿಟ್ಟಿದೆ ಅಂತ. ಸೊ ಈಗ ಒಂದೊಂದೇ ಗಿಡದಲ್ಲಿ ಫ್ರೂಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸೀಬೆಕಾಯಿ ಅಲ್ವಾ, ಸೊ ಸೀಸನ್ ಇರೋದ್ರಿಂದ ಸುಮಾರು ಸೀಬೆಕಾಯಿ ಆಗಿದೆ. ಇವೆಲ್ಲ ಪುಟ್ಟದು. ನೆಕ್ಸ್ಟ್ ವೀಕಿಗೆ ಬರೋಷ್ಟೊತ್ತಿಗೆಲ್ಲ ಒಂದು ಸುಮಾರಾಗಿ ಸ್ವಲ್ಪ ದೊಡ್ಡ ದೊಡ್ಡ ಕಾಯಿಗಳಾಗಿರುತ್ತೆ. ತುಂಬ ಆಗಿದೆ ಅಲ್ಲ ಜಾಮೂನು? ನೋಡಿ ಇಲ್ಲಿ ತಿಂದಿರೋದು. ತಿನ್ಲೇ ಬಿಡೆ. ಫೈನಲಿ ಒಂದು ಸೀಬೆಕಾಯಿ ಸಿಕ್ಕಿದೆ. ಎಲ್ಲಿ? ಸೀಬೆಕಾಯಿ. ಹಾಂ, ಕಿತ್ಕೋಬಾಗು. ಹೋಗ್ತೀಯಾ? ಅದು ಅಡ್ಡ ಇದೆಯಾ? ನಿದ್ದೆ ಆಯ್ತಾ ಒಂದು? ತೋಟಕ್ಕೆ ಬಂದ್ರೆ ಎದ್ಬಿಡ್ತಾನ ಅವನು. ಅದು ಅಲ್ಲಿ ಅವನೇ, ಅವ್ನು ನೋಡ ಅಲ್ಲಿ ನೋಡ್ತಾರೆ. ಏನಂತ? ಇದು 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 ಬೇಕಾ? ಹ್ಞೂ ಅನ್ಬೇಕು ನೀನು, ಹ್ಞೂ ಅನ್ಬೇಕು. ಹ್ಞೂ, ಕೊಕ್ಕೋ ಬೇಕಂತ ಅವನಿಗೆ. ಕಿತ್ಕೋ ಇದು. ಹೆಂಗ್ ತಿಂತೇನೆ ಅದನ್ನ? ತೋರ್ಸಲಿ, ತೋರ್ಸಪ್ಪಾಗೆ. ಖುಷಿ ಆಗ್ಬಿಟ್ಟಿದೆ ಅವನಿಗೆ. ಏನ್ ದೀರು ಅದು? ಏನು ಕಾಯಿ? ಕಾಯಿ ಕಾಯಿ ಏನದು? ಏನದು? ಒಂದು ಕೋಳಿ ನೋಡ್ಬೇಕು. ಅವನು ಸಡನ್ನಾಗಿ ಒಳಗಡೆ ಕರ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಎಲ್ಲೂ ಕೋಳಿಗಳು ಇರಲಿಲ್ಲ, ಅವ್ನು ಮಲಗಿದ್ನಲ್ಲ. ನುಗ್ಗೆ ಸೊಪ್ಪು ಈ ಸಾರಿ ತುಂಬಾ ಬಂದಿದೆ ಅಲ್ಲ, ಫುಲ್ ಗ್ರೀನ್ ಗ್ರೀನ್ ಆಗ್ಬಿಟ್ಟಿದೆ. ನುಗ್ಗೆಕಾಯಿ ಕಡಿಮೆ, ಇನ್ನು ಹೂ ಬರ್ತಾ ಇದೆ. ಈಗ ಸೀಸನ್ ಇಲ್ಲಲ್ಲ ರಜು, ಹಂಗಾಗಿ. ನುಗ್ಗೆಕಾಯಿ ಅಂದ್ರೆ ನನ್ಗೆ ಒಂದ್ ನೆನಪಾಯ್ತು ನೋಡ. ಇಲ್ಲಿ ಫುಲ್ ನಮ್ ತೋಟದ ಸುತ್ತಲೂ ಅಲ್ಲಿಂದ ಲಾಸ್ಟ್ ಇಂದ ಹಿಡಿದು ಫಸ್ಟ್ ವರ್ಗು ನುಗ್ಗೆ ಸೊಪ್ಪು ಲೈನ್ಸ್. ಹೌದು, ಎಷ್ಟು ಇಲ್ಲಿಂದ ನೋಡ್ಬೋದು, ಎಷ್ಟೊಂದು 3-4 ಲೈನ್. ಆ ಕಡೆ ಎಲ್ಲ ಫುಲ್ ಹೇಳ್ಬೇಕಂದ್ರೆ ಅವಾಗ ಭೂಮಿ ಸರಿ ಇರ್ಲಿಲ್ಲ ಅಲ್ವಾ, ಅವಾಗ ತುಂಬಾ ಹಾಕ್ಸಿದ್ವಿ. ಇವಾಗ ನೋಡಿ ಸಿಕ್ಕಾಪಟ್ಟೆ ಬೆಳೆದಿದೆ. ಅಂಡ್ ಲಾಸ್ಟ್ ಟೈಮು ತೋಟಕ್ಕೆ ಬಂದಿದ್ವಲ್ವಾ, ಅವಾಗ ನಮ್ಮ ತೋಟದಲ್ಲಿ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡೋದು ನೋಡಿ ಒಬ್ರು ಕಾಮೆಂಟ್ ಮಾಡಿದ್ರು ನನಗೆ. ಏನಂದರೆ ಅವರು ಪ್ರೆಗ್ನೆಂಟ್ ಇದ್ದಾರಂತೆ. ಅಕ್ಕ, ನನಗೆ ಸುಮಾರು ವರ್ಷಗಳಾದಮೇಲೆ ಪ್ರೆಗ್ನೆನ್ಸಿ ನಿಂತಿದೆ. ಸೊ ತುಂಬ ಹೋಗ್ಬಿಟ್ಟಿದ್ದೆ, ನನಗೆ ಅಬೋಷನ್ ಆಗಿತ್ತು. ಬಟ್ ಎಷ್ಟೋ ದಿನಗಳಾದಮೇಲೆ ಇದು ಎಷ್ಟೋ ವರ್ಷಗಳಾದಮೇಲೆ ಇದು ನಿಂತ್ಕೊಂಡಿದೆ. ಬಟ್ ನನಗೆ ನಮ್ಮೂರಲ್ಲಿ ತುಂಬ ಜನರು ಏನೇನೋ ಹೇಳ್ತಾರೆ, ನನಗೆ ಭಯ ಆಗತ್ತೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನೀವೇ ಏನು ಗೊತ್ತಿದೆಯೋ ಅದು ಹೇಳಿ ಅಂದರು. ಸರಿ ಏನು ಅಂತ ಹೇಳಿ ನೋಡಿದೆ. ಅವರಿದ್ದು ಇಲ್ಲ, ನಮ್ಮ ಕಡೆ ಎಲ್ಲ ನಾವು ಹಿಂಗೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀವಿ ಅಥವಾ ವಾಕಿಂಗ್ ಹೋಗ್ತಾ ಇರ್ತೀವಿ ಬೆಳಗ್ಗೆ ಟೈಮ್ನಲ್ಲಿ. ಹಂಗೆ ಹೋಗಬೇಕಾದ್ರೆ ನಮ್ಮ ಸುತ್ತಮುತ್ತಲೂ ಇದೇ ಥರ ನುಗ್ಗೆ ಎಲ್ಲ ಥರದ ಸೊಪ್ಪುಗಳೆಲ್ಲ ಹಾಕ್ಕೊಂಡಿರ್ತಾರೆ. ಬಟ್ ನಾವು ಅದರಿಂದನೇ ದಾಟಿ ಹೋಗಬೇಕು, ನಡಿಬೇಕು. ಕೆಲವರು ಹೇಳ್ತಾರೆ ನಮ್ಮ ಸುತ್ತಮುತ್ತಲು ಜನ ಈ ಥರ ನುಗ್ಗೆ ಸೊಪ್ಪು
ಎಲೆ ಇರತ್ತಲ್ಲ ಅದು ಬಿದ್ದಿರತ್ತೆ ನೋಡು, ಅದನ್ನ ದಾಟಿ ಹೋಗ್ಬಾರ್ದು ನೀನು. ಅದು ಅಂದ್ರೆ ಈಗ ನುಗ್ಗೆ ಎಲೆ ಅದು ತೆಗ್ದಿಡದೆ ಹೆಂಗ್ ಉದ್ರೋಗತ್ತಲ್ಲ, ಅದೇ ತರ ನಿಮ್ ಪ್ರೆಗ್ನೆನ್ಸಿನೂ ಹೋಗ್ಬಿಡತ್ತೆ ಅಂತ ಏನೇನೋ ಎಲ್ಲ ಹೇಳ್ತಾ ಇದ್ದಾರೆ. ನನಗೆ ತುಂಬಾ ಭಯ ಆಗಿದೆ, ಮನೇಲಿ ಕುತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಸೊ ಡಾಕ್ಟರ್ ನೋಡಿದ್ರೆ ನೀನು ಚೆನ್ನಾಗಿ ವಾಕ್ ಮಾಡಬೇಕು, ಒಂದೇ ಕಡೆ ಕೂರಬಾರ್ದು, ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದಾರಂತೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ವಾಕ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಅಂದರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಶೇರ್ ಮಾಡಿದೆ. ಬಟ್ ಆದರೂ ಅವ್ರಿಗೆ ಸಮಾಧಾನನೇ ಆಗಲಿಲ್ಲ. ಇನ್ನೂ ನನಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅದು ಹೆದರ್ಸ್ಬಿಟ್ಟಿರ್ತಾರೆ. ಈಗ ನೆಗೆಟಿವ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಹೌದು, ಈಗ ಏನು ಮಾಡೋಕ್ಕಾಗಲ್ಲ. ನಾನು ಈಗ ಇದನ್ನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಸೊ ಆ ಲೇಡಿ ಥರ ತುಂಬ ಜನರು ನಮ್ಮ ವಿಡಿಯೋಸ್ನ ನೋಡ್ತಿರ್ಬೋದು ಪ್ರೆಗ್ನೆಂಟ್ ಇರೋರು. ಸೊ ಅವ್ರಿಗೂ ಒಂದು ಹೆಲ್ಪ್ ಆಗಲಿ, ಧೈರ್ಯ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ, ಪ್ರೆಗ್ನೆನ್ಸಿಯಲ್ಲಿ ಡಾಕ್ಟರ್ ಆದರೂ ಯಾರೇ ಆಗಲಿ ಮನೇಲಾದರೂ ನೀವು ಪಾಸಿಟಿವ್ ಆಗಿರಿ ಅಂತ ಹೇಳ್ತಾರೆ. ಕೇಳಿರ್ತೀರಾ? ಏನೇ ಯೋಚನೆ ಮಾಡಲಿ, ನೀವು ಏನೇ ತೊಗೊಳ್ಳಿ ಎಲ್ಲ ಪಾಸಿಟಿವ್ ಆಗಿ ತಗೋ. ಅವ್ರು ಏನಾದರೂ ಅಂದರು ಪಾಸಿಟಿವ್ ಆಗಿ ತಗೋ, ನೀನು ತಲೆ ಕೆಡಿಸ್ಕೋಬೇಡ. ನೀನು ನೆಗೆಟಿವ್ ಆಗಿ ತೊಗೊಂಡ್ರೆ ನಿನ್ನ ಮಗುಗೂ ಕೂಡ ಅದು ಅಫೆಕ್ಟ್ ಆಗುತ್ತೆ. ಹಾಂ, ನಿನಗೂ ಅದು ಹೆಲ್ತ್ ಹೊಡ್ತಾ ಬಿದ್ದುಬಿಡುತ್ತೆ, ಸ್ಟ್ರೆಸ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೇ ರೀಸನ್ನೇ ನೋಡಿ, ನಾವು ಏನು ನಂಬ್ತೀವಿ ಗೊತ್ತಾ? ಈಗ ನಾನು ಅದ್ರ ಮೇಲಿಂದ ದಾಟಿದ್ರೆ ಮಗು ಹೋಗುತ್ತೆ, ನನಗೆ ಅಬೋಷನ್ ಆಗುತ್ತೆ ಅಂತ ಹೇಳಿ ನೀವು ನಂಬಿದ್ರೆ ಅದು ಆ ಥರನೇ ಆಗುತ್ತೆ. ಅದೇ ನೀವು ಪಾಸಿಟಿವ್ ಆಗಿ ತೊಗೊಂಡು ಓಕೆ. ಈಗ ನೋಡಿ, ನುಗ್ಗೆ ಸೊಪ್ಪು ಅಂದರೆ ಏನು ಸಾಧಾರಣ ಅಲ್ಲ, ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗೆ. ಈಗ ಅಂತೂ ಎಲ್ಲಿ ನೋಡಿದ್ರು, ಮಾರ್ಕೆಟಲ್ಲಿ ನೋಡಿದ್ರು ನಮಗೆ ನುಗ್ಗೆ ಸೊಪ್ಪು ಎಲ್ಲೂ ಸಿಗೋದಿಲ್ಲ. ಪೌಡರ್ ಮಾಡಿಬಿಟ್ಟು ಮಾರ್ತಾ ಇದ್ದಾರೆ ಕೆಲವೊಂದು ಊರುಗಳಲ್ಲಿ. ಅಷ್ಟೊಂದು ಡಿಮ್ಯಾಂಡ್ ಇದೆ, ಅಷ್ಟೊಂದು ಔಷಧಿ ಗುಣಗಳು ಅದರಲ್ಲಿದೆ ಅಲ್ವಾ? ಅಷ್ಟಿಲ್ಲದೆ ನಮ್ಮ ಹಿರಿಯರು ಹೇಳಿರೋದಿಲ್ಲ ಇದನ್ನು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಹಂಗೆ ದಾಟಿದ ತಕ್ಷಣ ಎಲೆ ಉದುರ್ದಂಗೆ ಹೊಟ್ಟೆಲಿರೋದು ಉದುರೋಗ್ಬಿಡತ್ತೆ ಅನ್ನಲ್ಲ. ಅದನ್ನು ನಂಬಕ್ಕೆ ಹೋಗಬಾರ್ದು. ನಾವು ಯಾವಾಗ ಪಾಸಿಟಿವ್ ಆಗಿ ತೊಗೊಂಡು, ಅಂದರೆ ನಾವು ಏನೇನು ಆಹಾರ ತಗೊಳ್ತೀವಿ, ನಮ್ಮ ಹೆಲ್ತ್ ಹೇಗಿದೆ ಅದು ಕೂಡ ಡಿಪೆಂಡ್ ಆಗುತ್ತೆ ಅಲ್ವಾ? ಅವ್ರು ಯಾರೋ ಹೇಳಿದ ತಕ್ಷಣ ಹಂಗೆ ಆಗೋಗ್ಬಿಟ್ರೆ ಪ್ರಪಂಚದಲ್ಲಿ ಯಾರೂ ಹಿಂಗೆ ನಡಿಲಿಕ್ಕೆ ಹೋಗ್ಬಾರ್ದು. ಹಂಗೆ ಹೇಳಕ್ ಹೋದ್ರೆ ನಾನು ರಜು ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ತೋಟದಲ್ಲಿ ಎಲ್ಲ ಜಾಗ ಓಡಾಡ್ಬಿಟ್ಟಿದೀನಿ. ಎಷ್ಟು ಗಿಡಗಳಿದೆ ಅನ್ಕೊಂಡಿರ? ಸುಮಾರಾಗಿ ಏನಿಲ್ಲ ಅಂದ್ರೆ 1000 ಇದೆಯಾ ರಜು? ಅಷ್ಟು ನುಗ್ಗೆ ಗಿಡಗಳಿದೆ ನಮ್ಮ ತೋಟದಲ್ಲಿ. ನಾನು ತಿರ್ಗಾಡ್ತಾ ಇಲ್ಲೇ ಕಿತ್ತು ಅದೇ ಸೊಪ್ಪು ತಿಂದಿದ್ದೀನಿ. ಕುತ್ಕೊಂಡು ಕೆಲಸ ಮಾಡಿ ಮತ್ತೆ ಏನು ಹಾರ್ವೆಸ್ಟ್ ಮಾಡೋದು, ವಾಕಿಂಗ್ ಮಾಡೋದು. ಅವಾಗ ನಾನು ಇಲ್ಲಿ ಸ್ಟೇ ಮಾಡಿದ್ವಿ ಗೊತ್ತಾ ತೋಟದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲೇ ವಾಕ್ ಮಾಡ್ತಾ ಇದ್ದೆ. ಅಂದ್ರೆ ಸಂಬಂಧ ಇಲ್ಲ, ಅದು ರೂಟ್ಸ್ ಮತ್ತೆ ಅದು ಬಾರ್ಕ್ ಇರುತ್ತಲ್ಲ, ಅದು ಏನಂತಾರ ಅದಕ್ಕೆ, ಇದು ಚಕ್ಕೆ, ಕಟ್ಟಿಗೆ, ಅದೆಲ್ಲ ಡೇಂಜರ್. ಟಾಕ್ಸಿನ್ಸ್ ಜಾಸ್ತಿ ಇರುತ್ತೆ. ಸೊಪ್ಪು ಎಲ್ಲ ಏನು ಆಗಲ್ಲ. ನೀವು ದಾಟಿದ್ರು ಅದ್ರ ಗಾಳಿ ತಗೊಂಡ್ರು ಅದನ್ನ ಅದು ಏನ್ ಚುಚ್ಕೊಂತು ಅದಕ್ಕೆಲ್ಲ ಸಂಬಂಧನೇ ಇಲ್ಲ. ಹೌದು. ಸೊ ಅದಕ್ಕೆ ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಈ ತರ ಹೇಳೋರು ಜಾಸ್ತಿ ಜನ ಇರ್ತಾರೆ. ಅದು ಅಲ್ಲದೆ ಕೆಲವರಿಗೆ ಏನು ಅಪರೂಪಕ್ಕೆ ಗರ್ಭ ನಿಂತಿರುತ್ತೆ ನೋಡಿ, ಅವ್ರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಏನ್ ಮಾಡಿದ್ರು, ನೀರ್ ಕುಡಿದ್ರು ಕೂಡ ಟೆನ್ಷನ್ ಆಗಿಬಿಡುತ್ತೆ. ಅದನ್ನು ಮಾಡ್ತಾರ, ಲಿಮಿಟೆಡ್ ನೀರು ಕುಡಿಬೇಕು, ಜಾಸ್ತಿ ಕುಡಿಬಾರ್ದು ಅನ್ನೋರು ಇದಾರೆ. ಸೊ ಅಂತದೆಲ್ಲ ತಲೆ ಕೆಡ್ಸ್ಕೊಬಿಡಿ. ಬಟ್ ಏನ್ ಪ್ರಾಬ್ಲಮ್ ಗೊತ್ತಾ, ಆಗಿನ ಕಾಲದ ಜನರಿಗೆ ಓದಿರ್ಲಿಲ್ಲ. ಯಾವ್ದೇ ಹೇಳಿದ್ರು ನೀನು ಫುಲ್ ಹೆದರ್ಸ ಹೇಳ್ಬೇಕು, ಅವಾಗ ಕೇಳೋದವ್ರು. ಬಟ್ ಈಗ ಎಲ್ಲರೂ ಹಚ್ಕೊಂಡಿದಾರ, ಸ್ವಲ್ಪ ಹೇಳಿದ್ರು ಸೂಕ್ಷ್ಮವಾಗಿ ತಿಳ್ಕೊಂತಾರ. ಇವಾಗ ಅವಾಗಿನ ಕಾಲದ ಡೈಲಾಗ್ಸ್ ಎಲ್ಲ ತಗೊಂಡು ಬಂದು ಈಗ ನಾವು ನೀನ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೆದರ್ಸ್ಬಿಟ್ರೆ ಇವ್ರು ಅಷ್ಟು ಧೈರ್ಯ ಇರಲ್ಲ, ಫುಲ್ ಡಿಪ್ರೆಷನ್ ಅಲ್ಲಿ ಹೋಗ್ಬಿಡ್ತಾರೆ. ಅದ್ರ ಬದಲಾಗಿ ಸೂಕ್ಷ್ಮವಾಗಿ ಹೇಳಿದ್ರೆ ಆಯ್ತು. ಅದೇನದು ಬೇರು, ಅದರದ್ದು ಕಾಂಡ, ಇದೆಲ್ಲ ಕಟ್ಟಿಗೆ ಅದೆಲ್ಲ ತಿನ್ಬಾರ್ದು, ಅದು ಒಳ್ಳೇದಲ್ಲ, ಟಾಕ್ಸಿನ್ ಇರುತ್ತೆ ಅದರಲ್ಲಿ. ಇಷ್ಟ ಹೇಳಿದ್ರೆ ಸಾಕು. ಅದ್ರ ಹತ್ರ ಹೋದ್ರ ಎಳೆ ಉದುರ್ದಂಗೆ ಉದುರೋಗ್ಬಿಡುತ್ತೆ. ಅದು ಹಳೆ ಕಾಲದ ಡೈಲಾಗ್ಗಳು ಅವೆಲ್ಲ. ನನಗೆ ಬೇಜಾರಾಯ್ತು ಪಾಪ. ಎಲ್ಲ ಅಂದ್ರೆ ಎಷ್ಟೋ ವರ್ಷಗಳಿಗೆ ಪ್ರೆಗ್ನೆನ್ಸಿ ನಿಂತಿರತ್ತೆಲ್ಲ ರಜು. ಹಿಂಗ್ ಸಡನ್ ಆಗಿ ಹೇಳದೆ ಅವ್ರಿಗೆ ಪಾಪ ನಿದ್ದೆನೂ ಬರೋದಿಲ್ಲ, ನಾನು ಎಲ್ಲಿ ದಾಟ್ತಾ ಇದೀನೋ ಎಲ್ಲಿ ಹೋಗ್ತಾ ಇದೀನೋ ಅಂತ. ಸೊ ಬೆಟರ್ ಅಂತವ್ರು ಬರೋದಕ್ಕಿಂತ ಹೆದರ್ಕೊಂಡು ಬರೋದಕ್ಕಿಂತ ದೂರ ಇರೋದು ಬೆಟರ್. ಬಟ್ ಬೈ ಮಿಸ್ಟೇಕ್ ದಾಟಿದ್ರು ಏನ್ ತೊಂದ್ರೆ ಇಲ್ಲ. ನಂದೇ ಎಕ್ಸಾಂಪಲ್ ತಗೊಳ್ಳಿ, ನಾನು ಎಷ್ಟು ಓಡಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇದಾನಲ್ಲ ನನ್ನ ಕೈಯಲ್ಲಿ, ದೇವ್ರು ಚೆನ್ನಾಗೇ ಇದೆ ಅಂತಾನೆ. ಅದೇನೂ ಇಲ್ಲ. ನಾವು ಏನ್ ನಂಬ್ತೀವೋ ಅದು ಕೂಡ ಮ್ಯಾಟ್ರ್ ಆಗತ್ತೆ. ನೀವೇನ್ ನಂಬ್ತೀರೋ ನಿಮ್ಗೆ ಆಗತ್ತೆ ಅಂತ ಹೇಳಿ ನಂಬ್ತಿರೋ ಅದು ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಇವರು ಹೇಳೋದನ್ನ ತಲೆಗೆ ಹಾಕೋಬೇಡಿ ಅಷ್ಟೇ.
ರಾಜಣ್ಣ ಬಂದಿದ್ದಾರೆ. ಏನ್ ರಾಜಣ್ಣ ಏನೋ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಪರಂಗಿ ಹಣ್ಣು. ಸೀಬೆಕಾಯಿ ಒಂದು ಇಲ್ಲಲ್ಲ, ಎಲ್ಲ ಪಕ್ಷಿ ತಿಂದ್ಬಿಟ್ಟಿದ್ದಾರೆ. ಪಕ್ಷಿ ತಿರ್ಲಿ ಹಳಿ ಅವೇ ಜಾಸ್ತಿ ತಿನ್ನೋದು. ಅದು ಬಟ್ಟೆ ಕಟ್ಬಿಡಿ ರಾಜಣ್ಣ. ಎಷ್ಟು ಒಂದ ಕಟ್ಟಿವ ಬಟ್ಟುವ ಕಟ್ಟಿದ್ದೀರಾ? ಬಟ್ಟೆ ಎಷ್ಟು ಒಂದ ಕಟ್ಟವ ಮೇಲ್ಗಡೆ ಕಟ್ಟಕತ್ತಿದವು. ಮೇಲ್ಗಡೆ ಬೇಡ, ಕೆಳಗಡೆದಷ್ಟೇ ಕಟ್ಟಿ. ಮೇಲ್ಗಡೆ ಬಟ್ಟೆಗಳು ನಾನು ಎರಡು ಕಟ್ಟಿದೆ. ಹಂಗೋಗಿ ಕಿತ್ತಾಕವ ಬಿಟ್ಟು ನಾನು. ಅವ್ರಿಗೆ ಬೇಜಾರಾಗ್ಬಿಟ್ಟೈತೆ. ಎಷ್ಟೊತ್ತ ಕಟ್ಟೋಣ ನಾನು ಬಂದಾಗೆಲ್ಲ ಕಿತ್ತೋಗ್ತಾವ ಅಂತ. ಆದ್ರೂ ನೋಡಿ ನಂಗೆ ಒಂದು ಸೀಬೆಕಾಯಿ ಸಿಕ್ತೆ. ಆಯ್ತು. ಇವ್ರಿಗೂ ನಿಮ್ಮ ಹೋಗ್ಬಿಟ್ರೆ ಬೀರು ಈಗ ರಾಜಣ್ಣ ಖುಷಿ ಆಗಿದ್ ನೋಡು, ಹಣ್ಣು ಸಿಕ್ತಲ್ಲ ನಮ್ಗೆ. ಸುಮಾರಾಗಿತ್ತಲ್ಲ ಅಷ್ಟೇ ಬಂದಾಗೆಲ್ಲ ಕಚ್ಚಿ ಹಾಕ್ಬಿಟ್ಟಿದ್ವಿ. ಕೆಲವೊಂದು ಅಗಸೆ ಮರ ಇದೆಲ್ಲ ತುಂಬ ಎತ್ತರ ಬೆಳೆದ್ಬಿಟ್ಟಿದೆ. ಅದು ಪಕ್ಕ ಒಂದ್ರ ಪಕ್ಕ ಒಂದಿದೆ ಅಲ್ವಾ, ಅಂಥದ್ದನ್ನು ಮಾತ್ರ ರಾಜು ಕಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಬೇರೆ ಗಿಡಗಳು ಬೆಳಿಬೇಕಲ್ವಾ, ಅದು ಬೆಳಿಲಿಕ್ಕೆ ಸರಿಯಾಗಿ ಬಿಸಿಲಾಗಿರಬಹುದು ಅಥವಾ ಜಾಗ ಆಗಿರ್ಬೋದು ಇರೋದಿಲ್ಲ ಅಂಥೇಳಿ ಮಧ್ಯ ಅಂದರೆ ಈ ಥರ ಫ್ರೂಟ್ ಪ್ಲ್ಯಾಂಟ್, ಅಡಿಕೆ ಮರ ಎಲ್ಲ ಇದೆಯಲ್ವ, ಅದ್ರ ಮಧ್ಯ ಒಂದೊಂದು ಅಗಸೆ ಗಿಡನ ಕಟ್ ಮಾಡಿದ್ರೆ ಬೇರೆ ಗಿಡಗಳು ಬೆಳಿಲಿಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದೊಂದೇ ಕಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಹಿಂಗೆ ಬಂದೆ ಇಲ್ಲಿವರೆಗೂ ನೋಡಿದ್ರೆ ಎಷ್ಟು ನೀಟ್ ಆಗಿಬಿಟ್ಟಿದೆ. ಇದೇನಪ್ಪ ಈ ಪಾಟಿ ನೀಟ್ ಮಾಡಿಬಿಟ್ಟಿದಾರಲ್ಲ, ಯಾರು ಬಂದ್ರು ಗಿಡ ಅಂತ ನಾನು ಆಮೇಲೆ ಸುಮ್ಮನೆ ಹಿಂಗೆ ಅಲ್ಲಾಡ್ಸಿದ್ನಲ್ಲ, ಅದು ಮತ್ತೆ ಹಿಂಗೆ ಬಂತು. ಓ ಅವಾಗ ಗೊತ್ತಾಯ್ತು ಗಾಳಿಗೆ ಗುಡ್ಡೆ ಮಾಡ್ಬಿಟ್ಟಿದೆ ಈ ಕಡೆ ಆ ಕಡೆ. ಅದನ್ನ ನೋಡಿನೇ ಕಸಬರಿಗೆ ಕಂಡಿಟ್ಟಿದ್ದಾರೆ ನಾವು ಅವಾಗಿನ ಕಾಲದ ಜನರು. ಏನೋ ನೋಡು ನೀನು ಹೇಳಿರೋದು ಕರೆಕ್ಟ್ ಇರ್ಬೋದು. ಹೌದಿಲ್ಲ? ಎಷ್ಟು ಚೆನ್ನಾಗಿ ನೀಟ್ ಮಾಡಿರೋದು. ನ್ಯೂಟನ್ ಅವರು ಗಿಡದ ಕೆಳಗಡೆ ಕುಂತು ಆಪಲ್ ಅನ್ನು ಬಿದ್ದಿದ್ ನೋಡಿ ಗ್ರಾವಿಟೇಷನ್ ಎಲ್ಲ ನ್ಯೂಟನ್ಸ್ ಲಾವ್ ಎಲ್ಲ ಕಂಡಿಡಿದ್ರ. ನಮ್ಮರು ಇದು ಎಲ್ಲವುದು ಸೈನ್ಸ್ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಈಗ ಅದರಿಂದ ಎಷ್ಟು ಲಕ್ಷಗಟ್ಟಲೆ ಜನರು ಕಸಬರಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅದಿಲ್ಲ ಫ್ರೆಂಡ್ಸ್, ಮೊದಲೆಲ್ಲ ಭೂಮಿ ಹೇಗಿತ್ತು, ಈಗ ನೋಡಿ ಎಷ್ಟೊಂದು ಸ್ಯಾರ ಇದೆ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಸಾಯಿಲ್ ಎಲ್ಲ ತುಂಬ ಚೆನ್ನಾಗಾಗಿದೆ ಇವಾಗ. ಇಲ್ಲಿರೋ ಮಣ್ಣೆ ಗೊಬ್ಬರ ಥರ ಆಗ್ಬಿಟ್ಟಿದೆ. ಎಲ್ಲ ಹಾಕಿ ಗಿಡ ಕಡ್ಡಿ ಕಸ. ಹಾಯ್ ಚಿನ್ನಿಮಾ, ನಿದ್ದೆ ಆಯ್ತಾ? ಇಲ್ಲಿ ಒಂದು ಚೆರಿ ಫ್ರೂಟ್ ಬಿಟ್ಟಿದ್ದೆ. ಏನ ಇದೇನ್ ಗಿಡ ಚಿನ್ನಿಮಾ? ಇದೇನ್ ಗಿಡ? ಪಾನ್ ಮಸಾಲ. ಒಂದೇ ಒಂದಾಗಿದೆ. ಏನು ಅದು ಅಲ್ಲಿ ಮನೆ ಹತ್ರ ಹಾಕೊಂಡಿದ್ವಲ್ಲ, ಇದು ಕಟ್ಟಾಕ್ಬಿಟ್ಟಿದ್ದೀರ ಅದನ್ನ. ಅದೇ ಇಷ್ಟಗ್ಲ ಆಗಿತ್ತು ಅಂತ. ಆಗ್ಲಿ ಬಿಡು. ಏನು ಕಟ್ಟಿದ್ದೀರ ರಾಜಣ್ಣ ಇದು? ಇರ್ಲಿ ಬಿಡಿ ಹಿಂಗೆ. ಅದು ಹೂವೆಲ್ಲ ಬರುತ್ತಲ್ಲ ನೋಡಿ, 2 ಕಾಯಿ ಆಗಿದೆ ಆಗ್ಲೇ. ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಇದೆಲ್ಲ. 2 ಕಾಯಿ ಬಿಟ್ಟಿದೆ. ಇನ್ನು ತೋಟ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಹಂಚಿನ ಮನೆ ಹತ್ರ ಹೋಗ್ತಾ ಇದ್ದೀವಿ, ನೋಡ್ಕೊಂಡು ಬರೋಣ ಅಂತ. ರಾಜು, ಚಿಕ್ಕ ವಯಸ್ಸಿನಲ್ಲಿ ಇದು ಆಡಿದ್ ನೆನಪಿದ್ಯಾ? ಏನಿದೆ ಅದು? ಪಟ್ ಪಟ್ ಅಂತ ಹೊಡಿಯೋದು. ಅದೈತಲ್ಲ, ನಾವೇನು ಮಾಡ್ತಾ ಇದ್ವಿ, ದಾರಿ ಉದ್ದಕ್ಕೂ ಈ ಥರ ಗಿಡಗಳಾಗಿರ್ತಾ ಇತ್ತು. ಅದು ತಗೊಳ್ಳೋದು ನಮ್ಮ ಫ್ರೆಂಡ್ಸಿಗೆ ಪಟ್ ಅಂತ ಹೊಡಿಯೋದು. ಎಷ್ಟೆಲ್ಲ ಆಟ ಆಡಿದ್ದೀವಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾವು. ಎಲ್ಲಿದೆ ಎಲ್ಲ ಹಸಿರಿರೋ ತಗೊಳ್ಬೇಕು ಇಲ್ಲಿದೆಲ್ಲ. ಚಿನ್ನಿಮಾ, ಡ್ಯಾಡಿ ಹೊಡಿಯೋಣ. ಅಯ್ಯೋ, ಸ್ಟಾರ್ ಫ್ರೂಟ್ಸ್ ನೋಡಲಿ. ಗಿಡದಲ್ಲಿ ಎಲೆಗಳಿಗಿಂತ ಹಣ್ಣುಗಳೇ ಜಾಸ್ತಿ. ಪಿಕಲ್ ಏನೋ ಮಾಡ್ಬೋದು ಅಂತಲ್ವಾ? ಮಾಡ್ಬಿಡು. ಯಪ್ಪ, ಇಲ್ಲಿ ನೋಡಲಿ ರಾಶಿ ರಾಶಿ. ಇಲ್ಲಿ ನೋಡಿ ಶಾರೋನ್, ಇಲ್ಲಿ
ಎಷ್ಟೊಂದು ಹೂವಾಗಿದಲ್ಲ. ಇದೇನು ಬೋಕೆ ಬಂದಂಗೆ ಬಂದ್ಬಿಟ್ಟಿದೆ. ಹಿಂಗೆ ಕಿತ್ಕೊಂಡು ಹಿಂಗೆ ಕೊಟ್ಬಿಡ್ಬೋದು ಬೋಕೆ. ವಾ ಎಷ್ಟಿದೆ ನೋಡು. 1 2 3 4 5 1 2 3 4 ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದು ಗಿಡದಲ್ಲಿ ಎಷ್ಟೊಂದು ಹೂವು. ಸ್ಟಾರ್ ಫ್ರೂಟ್ ಕೀಳಕ್ಕೆ ಹೋಗಿರೋದು ನೋಡ್ರಿ. ದೊಡ್ಡ ಮನುಷ್ಯ. ಅದಿರು ಸ್ಟಾರ್ ಫ್ರೂಟ್ ಬೇಕಾ? ತಗೋ ಕಿತ್ಕೋಗು. ಕಿತ್ತು ಪರ್ಮಿಷನ್ಗಾಗಿ ವೇಟ್ ಮಾಡ್ತಾ ಇದ್ದಾನೆ ಅವನು. ಕಿತ್ಬೇಕಾ ಬೇಡ ಅಂತ. ಎಷ್ಟು ಒಳ್ಳೆಯದಿದೆ ನೋಡಿ ಅವನು. ತೋರ್ಸು. ಅಲ್ಲಿ ಅಪ್ಪಗೆ ತೋರ್ಸು. ವಾವ್, ಹೆಂಗ್ ತಿಂತೇನೆ ಅದನ್ನ? ನಂಗ ನನಗೆ ಅಂತದೆ. ಹೆಂಗಂತೆ. ಥ್ಯಾಂಕ್ ಯು. ನಂಗ ಇದು ನಂಗಲ್ಲ. ಇನ್ನೊಂದು ಕಿತ್ತದಿರು. ಇನ್ನೊಂದಂತೆ ಅಪ್ಪಗೊಂದು ಕಿತ್ತು. ನನ್ಗೆ ಆಲ್ರೆಡಿ ರೆಡಿ ಇದೆ. ಥ್ಯಾಂಕ್ ಯು. ಅಯ್ಯೋ ಸೇಮ್ ಅವನ್ ಸೈಜ್ದೇ ಕಿತ್ಕೊಂಬಂದ ನೋಡು. ಚೋಟ ಕೊಡುದಿರು. ಕೊಡಲ್ವಾ? ಏನು ಬರೀ ಕೈ ಕೊಡ್ತೀಯಲ್ಲ? ಹಣ್ಣು ಬೇಕು, ಹಣ್ಣು. ಕೊಡ್ತಾನ ನಂಗಿಲ್ಲ. ನಂದಾ? ಥ್ಯಾಂಕ್ ಯು. ನೀನು ನಿಂಗೆ ಬೇಡವಾ? ತಾತಕ್ಕೆ ಕೊಡು ಅಂದೆ. ತಾತಕ್ಕೆ ಕೊಡು. ಕೊಡಿ ತಾತಕ್ಕೆ ಕೊಡು. ಚೆನ್ನಾಗಿದೆ. ಏನೇ ತಿಂತಾ ಇರ್ಲಿ ಕೇಳಿದ್ರೆ ಆಯ್ತು ಕೊಟ್ಬಿಡ್ತಾನೆ. ಎಲ್ಲರಿಗೂ ಕೊಡ್ತಾನ. ಇನ್ನೊಂದು ಕಿತ್ತಗು. ಅವ್ನ ಪ್ಯಾಂಟ್ ಸರಿ ಮಾಡಿಲ್ಲ. ಇಲ್ಲ ನಂಗ ಇದು ನಂಗೆನಾ? ಇನ್ನು ಇಲ್ಲಿ ಕೂಡ ಕೆಲವೊಂದು ಹೂ ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ದಾಸವಾಳ ನನಗೆ ತುಂಬ ಇಷ್ಟ. ಫ್ರೆಂಡ್ಸ್, ಲಾಸ್ಟ್ ಟೈಮು ನಾನು ಕೆಲವೊಂದು ಲೋಟದಲ್ಲಿ ಗಿಡಗಳನ್ನ ಹಾಕಿದ್ದೆ. ಏನು ಗಿಡ ಅದು ಹೇಳಿ ಅಂತ ಹೇಳಿದರೆ ನಿಜವಾಗ್ಲೂ ಅದು ನನಗೆ ಕನ್ನಡದಲ್ಲಿ ಏನಂತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅದು ಒಂದು ಜಾತಿ ಬೀನ್ಸ್. ಅದು ಈಗ ಬಂದಿದೆ, ತೋರಿಸ್ತೀನಿ ನೋಡಿ. ಇದಿನ್ನೂ ಒಂದೊಂದು ಬೀನ್ಸ್ ಇಷ್ಟಿಷ್ಟು ದಪ್ಪ ಆಗತ್ತೆ. ಹಲೋ ಮಹಾರಾಜ, ಕೇಳಿ. ಮಹಾರಾಜ ಇದು ಬೇಡಪ್ಪ, ಇದು ಬೇಡ ಇತ್ತು. ಅದು ಒಂದೊಂದು ಬೀನ್ಸ್ ಇಷ್ಟಿಷ್ಟು ಉದ್ದ ಇಷ್ಟಿಷ್ಟು ದಪ್ಪ ಆಗತ್ತೆ. ಅದು ಒಂದು ಜಾತಿ ಬೀನ್ಸ್. ಅದನ್ನ ತೆಲುಗುವಲ್ಲಿ ತಮ್ಮಕಾಯಿ ಅಂತ ಹೇಳಿ ಕರೀತಾರೆ. ಏನ್ಕಾಯಿ? ತಮ್ಮಕಾಯಿ. ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ ಅದಕ್ಕೆ. ಸೊ ಹಾಕಿರ್ತೀನಿ ನೋಡಿ. ಅದು ತುಂಬ ಚೆನ್ನಾಗಿರುತ್ತೆ. ಬಳ್ಳಿ ಹಬ್ಬತ್ತೆ, ಅದಕ್ಕಾಗಿ ಗಿಡದ ಕೆಳಗಡೆ ಹಾಕಿದ್ದೀವಿ. ಇಲ್ಲಿ ಒಂದೆರಡು ಗಿಡ ಹಾಕಿದ್ದೀನಿ, ಆ ಕಡೆ ಒಂದೆರಡು ಇದೆ. ಅಲ್ಲಿ ಸ್ವಲ್ಪ ದೊಡ್ಡದು ಬಂದಿದೆ, ಬನ್ನಿ ತೋರಿಸ್ತೀನಿ. ದಿರು ಬಾಯಲ್ಲಿ ಬಿಡ ನೋಡಿ. ಒಂದೊಂದು ಬೀನ್ಸ್ ಇಷ್ಟಿಷ್ಟು ದೊಡ್ಡದಾಗಿದೆಲ್ಲ, ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇಷ್ಟು ದೊಡ್ಡದಾಗತ್ತೆ ಒಂದೊಂದು ಬೀನ್ಸ್. ಅಷ್ಟು ದೊಡ್ಡದು. ಒಂದು 3 ಇದ್ರೆ ಸಾಕು, ಒಂದು ಪಲ್ಯ ಮಾಡ್ಬಿಡ್ಬೋದು. ಟೇಸ್ಟು ಅಷ್ಟೇ ಸೇಮ್. ನಮಗೆ ಟೇಸ್ಟ್ ಬಂದು ಈ ನಾನ್ ವೆಜ್ಗೆ ಹಾಕ್ತೀವಲ್ಲ ಮಸಾಲೆ, ಅದು ಹಾಕಿ ಮಾಡಬೇಕು. ಸಕ್ಕದಾಗಿರತ್ತೆ. ಹೌದಾ? ನೆಕ್ಸ್ಟ್ ನಿಮ್ಗೆ ನಾ ತಿಂದೇ ಇಲ್ಲ ಅದು ಒಮ್ಮೆನೆ. ಆಕ್ಚುಲಿ ನೀನೇ ತಿಂದಿರ್ಬೇಕು. ನೀನು ತಿಂದಿದ್ಯಾ ನೆನಪಿಲ್ಲ ಅಷ್ಟೇ. ನಾವು ಚಿಕ್ಕ ವಯಸ್ಸಿನಲ್ಲಿ ನಿಂದು ನಮ್ದು ಒಂದೇ ಊರಲ್ಲ ರಜು. ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಗಿಡಕ್ಕೆ ಹಾಕೊಂಡ್ಬಿಟ್ಟಿದ್ರು. ಮನೆಗೆ ಯಾರಾದ್ರೂ ಬಂದ್ರೆ ತರಕಾರಿ ಏನಿಲ್ವಾ ಅದು ತಗೊಂಡ್ಬಿಡೋದು, ಮಾಡ್ಬಿಡೋದು ಪಲ್ಯ. ಹೌದಾ? ಕಿತ್ಬಾರ್ದು. ನೋ 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 ಕಿತ್ತಾ ಇದ್ದಾನ ಅವನು. ಅಲ್ಲಿ ನೋಡ್ರಿ ಜೋ, ಟೊಮೆಟೊ ಗಿಡ. ಎಲ್ಲಿ? ಎಲ್ಲಿ? ಹಾ, ಅಲ್ಲೇ. ಆಗೋದು ಇನ್ನ ದೊಡ್ಡದಾಗುತ್ತಾ? ಈ ಕಡೆ ಚಿಕ್ಕ ಚಿಕ್ಕದಿದೆಲ್ಲ ಅದಾಗತ್ತೆ, ಅದಷ್ಟೇ. ಬಿಡಲ್ಲ ಪಲ್ಯ ಮಾಡಿ. ತೀರಾ ಬಲ್ತಿದ್ರು ತಿನ್ಬಾರ್ದು. 1-2ರಿಂದ ಏನು ಪಲ್ಯ ಮಾಡಿದ್ರೆ ನೀನು ಒಂದಿಷ್ಟು ನಾನಿಷ್ಟು ತಿಂದು. ಬಟ್ ಏನು ಮಾಡಾಗಲ್ಲ, ಬಲ್ತ್ ಬಿಡತ್ತಲ್ಲ, ತೆಗೆದು ಬಿಡ್ತೀನಿ. ನನ್ಗೆ ಯಾವಾಗ್ಲಿಂದಾನ ಹಾಕ್ಬೇಕು ಅಂತ ಆಸೆ ಇತ್ತು. ಬಟ್ ಬೀಜ ಸಿಗೋದು ತುಂಬಾ ಕಷ್ಟ ನಮ್ಗೆ. ಕಿತ್ಬಿಡ್ಲಾ? ನೋಡಿಲಿ ಎಷ್ಟು ದೊಡ್ಡದಾಗಿದೆ ಬೀನ್ಸ್. ಇದು
ಇನ್ನೂ ಎಳೆದಿದೆ ರಾಜು, ನೆಕ್ಸ್ಟ್ ಟೈಮ್ ಬಂದ್ಮೇಲೆ ಕೀಳದ. ನೆಕ್ಸ್ಟ್ ಟೈಮ್ ಆದರೆ ಒಂದು 6-7 ಸಿಗುತ್ತೆ ಸಾಕು, ಪಲ್ಯ ಆಗುತ್ತೆ. ಇನ್ನೂ ಆಗಿಲ್ಲ, ಅದ್ರಲ್ಲಿ ಮುಳ್ಳು ಜಾಸ್ತಿ ಇದೆ, ಬೇಡ. ಇನ್ನೂ ಒಂದು ಇಲ್ಲಿದೆ ನೋಡಿ, ಎಷ್ಟೊಂದು ಮೆಣಸಿನ್ಕಾಯಿ ಆಗಿದೆ ನೋಡಿ ರಾಜು. ಇದೆಲ್ಲ ಮೆಣಸಿನ್ಕಾಯಿ ಅಲ್ಲ, ಕಾಣೋದೇ ಇಲ್ಲ ಇದೆ. ಹಾಂ, ಇಷ್ಟು ಮೆಣಸಿನ್ಕಾಯಿನೇ ನೋಡಿ, ಕಾಣಿಸ್ತಿದೆಲ್ಲ. ಸೊ ಇದು ನಮಗೆ ಮೈಸೂರಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ. ಯಾರಾದರೂ ಕೇರಳದಿಂದ ಬಂದರೆ, ಮಂಗಳೂರಿಂದ ಬಂದರೆ ಮಾರ್ಕೊಂಡು ಸಿಗುತ್ತಷ್ಟೆ. ನೋಡಿ ಇದು ಹಣ್ಣಾಗಿದೆ. ಇಲ್ಲ, ಈ ಕಡೆ ಬೆಳಗಾಂ ಸೈಡ್ ಕೂಡ ತುಂಬಾ ಸಿಗುತ್ತಾ? ಬೆಳಗಾಂ ಗೋವಾ ಸೈಡ್ ಫುಲ್ ಐಡಿಯಾ ಇಲ್ಲ. ಒಂದ್ ತಿಂದ್ಬಿಟ್ರೆ ಆಯ್ತಲ್ಲ. ಒಂದು ತಿಂದು ನೋಡ್ರಿ ರಜೆ, ಟೇಸ್ಟ್ ಮಾಡಿ. ಅಮ್ಮ ದಿರ್ಗ್ ಮಾಡ್ಸೋಣ ಟೇಸ್ಟ್. ಹ್ಞೂ ಅಂತೆ, ದಿರ್ಗ್ ಮಾಡ್ಸೋಣ ಟೇಸ್ಟ್. ಅದು ಇದಿದೆ ಅಲ್ವಾ, ಸ್ಟಾರ್ ಫ್ರೂಟ್. ಇದು ಒಂದ್ ಸ್ವಲ್ಪ, ಆಮೇಲೆ ಉಪ್ಪು ಒಂದ್ ಸ್ವಲ್ಪ ಚಟ್ನಿ ಮಾಡ್ಕೊಂಡು ಚಟ್ನಿ ಮಾಡ್ಬೋದು ನೋಡು ಮಾಡಾಗ ಚೆನ್ನಾಗಿ. ಇದು ಹಾರ್ವೆಸ್ಟ್ ಮಾಡಿನ 2 ಆಗಿದೆ, ಅಲ್ಲೊಂದಾಗಿದೆ. ಅಲ್ಲಿ ಕೊಡದ ನಿಂಗೆ. ಇದು ಎಲ್ಲಿನ ಗಿಡ? ಇದು ನಮ್ಮ ಪಾಟಿಂದ ಹಾಕಿರೋದು. ಎಷ್ಟು ಚೆನ್ನಾಗಿ ಬರ್ತದೆ. ಕಬ್ಬಾಗಿದೆ ಇನ್ನೆಲ್ಲ. ಆ ಕಡೆ ಆಗಿದೆ, ಆ ಕಡೆ ತೆಗಿಯೋಣ. ಕಬ್ಬು ತಿನ್ಬೇಕನ್ಸ್ತದೆ. ಹಾರ್ವೆಸ್ಟ್ ಮಾಡ್ಬಿಡೋಣ. ಕತ್ರಿ ತಗೋ, ಕತ್ರಿ. 14 ಗಿಡ ಇದೆ, ಎಷ್ಟು ದೊಡ್ಡದಾಯ್ತದೆ. ಸಿಲ್ವರ್ ಅಲ್ಲ ಇದು? ಅಲ್ಲ, ಮಹಾಗಣಿನ ಏನದು? ಸಿಲ್ವರ್, ಹೆಬ್ಬೇವೇನ? ಇದು ಸಿಲ್ವರ್. ಇದು ಸಿಲ್ವರ್. ಇದು ಹೆಬ್ಬೇವ, ಮಹಾಗಣಿನ. ಏನದು ಕಿತ್ತದ? ಸಾಕ? ಸಾಕು ಆಗಿದೆ ಅಲ್ಲ ನೋಡಿ. ಇನ್ನ ದಪ್ಪ ಆಗುತ್ತಾನ. ಬಿಡೋಣ ಇನ್ನೊಂದು ವಾರ. ಇನ್ನೊಂದು ವಾರ ಬಿಡೋಣ ತಗೋ. ರಾಜಣ್ಣಗೆ ಹೇಳ್ಬೇಕು ಬಟ್ಟೆ ಕಟ್ಬೇಕು ಅಂತ. ಆಯ್ತಂದ್ರೆ ಏನು ಸಿಗಲ್ಲ. ಒಂದು ಟೇಸ್ಟ್ ಮಾಡಿಲ್ಲ ನಾವು ಇದು ಈ ಗಿಡದ ಹಣ್ಣು. ನೋಡು, ಕಿತ್ಬಿಡ್ತೀಯ? ಕಿತ್ಬಿಡು, ಮತ್ತೆ ಪಕ್ಷಿ ಬಂದು ತಿಂದ್ಬಿಡುತ್ತೆ. ಹೇಳ್ತೀನಿ ರಾಜಣ್ಣಗೆ. 1-2 ಮೆಣಸಿನ್ಕಾಯಿ ಗಿಡ ಅಂತೂ ಬಂತು. ನಾನು ಇಷ್ಟನಾ ಕಿತ್ಬಿಡೋದಾ? ಇಲ್ಲ ಇನ್ನೂ ಬರುತ್ತೆ. ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ತೀರಾ ಚಿಕ್ಕದಿದ್ರು ಚೆನ್ನಾಗಿರುತ್ತೆ. ಅಲ್ಲ ಆಗಿದೆಲ್ಲ, ಅದೇ ಫೈನಲ್. ಏನಿದೆ? ಬರ್ಡ್ ಐ ಚಿಲ್ಲಿ. ಬರ್ಡ್ ಚಿಲ್ಲಿ ಅಂತಾರೆ. ಬರ್ಡ್ ಐಸ್. ಬರ್ಡ್ ಐಯಾ? ಬರ್ಡ್ ಕಣ್ಣಿನ ತರ ಇರುತ್ತೆ ಅಂತ. ಅದು ಆಕ್ಚುಲಿ ನಾನು ನರ್ಸರಿಯಲ್ಲಿ ಇದು ಗಿಡ ಕೇಳ್ಕೊಂಡು ಹೋಗಿದ್ದೆ. ನನಗೆ ಅದು ಒಂದು ಗಿಡ ಆದ್ರೂ ತಂದ್ಕೊಡಿ. ಯಾಕೆಂದ್ರೆ ನಾನು ಎಷ್ಟೋ ಬೀಜನ ತಂದು ಹಾಕಿ ಅದು ಸಸಿ ಮಾಡೋ ಅಷ್ಟೊತ್ತಿಗೆ ಬರ್ತಾನೆ ಇರಲಿಲ್ಲ. ತುಂಬ ಡಿಫಿಕಲ್ಟ್ ಆಗೋದು ನನಗೆ ಅದು ಗ್ರೋ ಮಾಡೋದು. ಅವ್ರಿಗೆ ಕೇಳದೆ, ಮೇಡಮ್ ಅದು ಹಂಗೆ ಬರಲ್ಲ, ಬರ್ಡ್ ಬಂದು ಪೂಪ್ ಮಾಡಿದ್ಮೇಲೆ ಅದು ಬರತ್ತಲ್ಲ ಗಿಡ, ಅದೇ ಬಂದಂಗೆ ಅಂತ. ಏನು ಬೇಕೋ ಅದು ಹೂವು, ಅದು ಕೀಳ್ಬಾರ್ದು. ಕಿತ್ಕೋಕ್ ನೀನು. ಇದು ಬರೀ ಹೂವು ಆಗೋದೊಂದೇ ಆಗುತ್ತೆ. ಇದು ಕಾಯ ಆಗ್ತಾ ಅಲ್ಲ ಅಲ್ಲ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಅದು ಗಾಳಿಗೆ ಬಿದ್ದೋಗ್ಬಿಡತ್ತೆ. ಇಲ್ಲ, ಮಾಡ್ಬೇಕು. ಪಾಲಿನೇಷನ್ ಮಾಡಬೇಕು. ಇಲ್ಲಿ ಬಟರ್ಫ್ಲೈಸ್ ಕಡಿಮೆ ಇದೆ, ಆ ಕಡೆ ಸೈಡ್ ಫುಲ್ ಇದೆ ಬಟರ್ಫ್ಲೈಸ್. ಜೇನಿಂದ ಒಂದು ಪೆಟ್ಟಿಗೆ ತಂದು ಹಾಕ್ಬೇಕು, ಇಲ್ಲೊಂದು ಅಲ್ಲೊಂದು ಹಾಕ್ಬಿಡ್ಬೇಕು. ಸೇಮ್ ಅದೇ ತರ ಗಿಡ ಇಲ್ಲಿ 1-2 ನಾನು ಅವತ್ತು ಕೇಳಿದಾಗ ಹೇಳಕ್ ಆಗ್ಲಿಲ್ಲ ನನಗೆ. ಅದಕ್ಕೆ ಸರಿ ಬಂದ್ಮೇಲೆ ತೋರ್ಸೋಣ ಅನ್ಕೊಂಡೆ. ನೋಡಿ ಹಿಂಗೆ ಬರ್ತಾನೆ ಇರತ್ತೆ. ಇದು ಏನಿಲ್ಲ ಅಂದ್ರೂ ಒಂದು 6-7 ಮಂತ್ಸ್ವರೆಗೂ ನಾನು ನೋಡಿದ್ದೀನಿ. ಹಾರ್ವೆಸ್ಟ್ ಮಾಡ್ಬೋದು, ಬರ್ತಾನೆ ಇರತ್ತೆ. ನಮಗೆ ಬೋರ್ ಆಗ್ಬಿಡ್ಬೇಕು ತಿಂದು. ಹೌದಾ? ಒಂದು ಗಿಡ ಇದ್ರೆ ಸಾಕು. ಸೊ ಈ ಥರ ಸುಮಾರು ಕೆಲವೊಂದು ರೇರ್ ಸಿಗೋಂಥ ತರಕಾರಿಗಳಿದೆ ಅಲ್ವಾ, ಅದನ್ನೆಲ್ಲ ಗ್ರೋ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದು ಏನಕ್ಕೆ ಗೊತ್ತಾ, ಅದು ಖುಷಿನೇ ಬೇರೆ ಇರುತ್ತೆ. ಬಂದಮೇಲೆ ಈಗ ನೋಡಿದ್ವಲ್ಲ, ರಾಜು ನೋಡೇ ಇಲ್ಲ. ವಾ, ರಾಜುಗೆ ತೋರಿಸಿದ್ನಲ್ಲ, ಎಷ್ಟು ಖುಷಿ ಅನಿಸುತ್ತೆ. ಸೊ ನಾನು ಎಷ್ಟು ಗೊತ್ತಾ, ಒಂದು 15 ವರ್ಷ, ನನಗೆ 15 ವರ್ಷ ಇರಬೇಕಾದ್ರೆ ನಾನು ನೋಡಿದ್ದೆ ಡೈರೆಕ್ಟಾಗಿ. ಅದು ಅವಾಗ ಟೇಸ್ಟ್ ಮಾಡಿದ್ದೆ. ಅದಾದ್ಮೇಲೆ ನನಗೆ ಟೇಸ್ಟ್ ಮಾಡೋಕ್ಕೆ ಸಿಗಲೇ ಇಲ್ಲ. ಸೊ ಇವಾಗ ಟೇಸ್ಟ್ ಮಾಡ್ತೀವಿ, ಎಷ್ಟು ಖುಷಿ ಅನಿಸುತ್ತೆ. ಇನ್ನು ಇವಾಗ ಬರ್ಡ್ಸ್ ಐ ಚಿಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಒಂದು ಗಿಡದಲ್ಲಿ ಎಷ್ಟೊಂದು ಹಸಿಮೆಣಸಿನ್ಕಾಯಿ ಆಗಿದೆ ಅಂತ.
ಆ್ಯಂಡ್ ಇದು ಗ್ರೋ ಮಾಡಲಿಕ್ಕೆ ಹಬ್ಬ ಸ್ವಲ್ಪ ಕಷ್ಟಪಟ್ಟಿಲ್ಲ, ಯಾಕೆಂದರೆ ನಾವು ಅದು ಪೈರು ಹಾಕಿದಾಗೆಲ್ಲ ಹೋಗಿಬಿಡೋದು. ಸೊ ಫೈನಲಾಗಿ 1-2 ಗಿಡ ಉಳ್ಕೊಂಡಿದೆ. ಮೆಣಸಿನ್ಕಾಯಿ ತೆಗಿತಾ ಇದ್ದೀನಿ ನೋಡಿ. ಅದಿನ್ನ ದೊಡ್ಡದಾಗುತ್ತಲ್ಲ ಬುಷ್. ಅಯ್ಯೋ ಇದು ತುಂಬ ಎತ್ತರ ಬೆಳೆಯುತ್ತೆ, ಮರದ ಥರ ಕಾಣುತ್ತೆ. ಸಾಕು ನಮ್ಗೆ 1-2 ಇದ್ರೂ ಸಾಕು ರಾಜು. ದೊಡ್ಡದಾಗ್ಬೇಕು. ಲೈಫ್ ಟೈಮ್ ಅದು ಅಟ್ಲೀಸ್ಟ್ ಇರತ್ತೆ, 1 ಇಯರ್ ಅಂತೂ ಇರತ್ತೆ ಪಕ್ಕ. ಅದ್ರ ಕೆಳಗಡೆ ಮತ್ತೆ ಬೀಜ ಬಿದ್ರೆ ಮತ್ತೆ ಬರ್ತಾ ಇರತ್ತೆ. ಅದೇನೋ ಹೇಳ್ತಾ ಇದೆ ನೋಡು. ಏನ್ದಿರು ಏನು ಡ್ಯಾಡಿ ಏನೋ ಡ್ಯಾಡಿ ಏನೋ ಅವಳಿಗೆ ಮತ್ತೆ ನಿದ್ದೆ ಬಂದ್ಬಿಡ್ತು, ಮತ್ತೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಈ ಗಿಡಗಳೆಲ್ಲ ನಾವೇ ಹಾಕಿರೋದು. ಇದನ್ನು ಇವಾಗ ಹೋಗಿರ್ತೀವಿ. ನೆಕ್ಸ್ಟ್ ಬಂದಾಗ ಮತ್ತೆ ನೋಡ್ತೀವೆಲ್ಲ, ನಮಗಿದು ಹೊಸ ಥರನೇ ಕಾಣಿಸುತ್ತೆ. ಅದೇನೋ ಒಂಥರ ಮ್ಯಾಜಿಕ್ ನೋಡಿದಷ್ಟು ಫೀಲ್ ಆಗುತ್ತೆ ನಮಗೆ. ಮೇಲ್ಗಡೆ ಟೆರೆಸಲ್ಲಿ ಹೂಗಳು ಬಂದರೂ ಅಷ್ಟೇ ಪದೇ ಪದೇ ಹೋಗಿ ನೋಡ್ತಿರ್ತೀನಿ ನಾನು. ಆಬಿ ಐ ಲವ್ ಯು ಬರಲ್ಲ ಆಬಿ. ಡ್ಯಾಡಿಗೆ ಐ ಲವ್ ಯು ಡ್ಯಾಡಿ ಏನು ಡ್ಯಾಡಿ. ಐ ಲವ್ ಯು ಟು ದೇರು. ಏನೋ ಕಿತ್ಕೊಂಡ್ಬಂದ ನೋಡು. ಆಮೇಲೆ ಇಲ್ಲಿ ಒಂಥರದ ಮೆಣಸಿನ್ಕಾಯಿ ಹಾಕಿದ್ದೀವಿ. ಇದು ಸ್ವಲ್ಪ ದೊಡ್ಡ ಸೈಜು, ಬಟ್ ಖಾರ ತುಂಬ ಇರುತ್ತೆ. ಇದು ಕೂಡ ಅಷ್ಟೇ, ಮನೇಲಿ ಬೀಜನ ಒಣಗಿಸ್ಬಿಟ್ಟು ನಾನು ಹಾಕಿರೋ ಅಂಥದ್ದು. ಇನ್ನು ಆವಾಗವಾಗ ಕಮಲದ ಹೂ ಬಿಡ್ತಾ ಇರುತ್ತಂತೆ, ಬಟ್ ಇವತ್ತು ನೋಡೋಕ್ಕೆ ಸಿಗಲಿಲ್ಲ ನಮಗೆ. ಒಟ್ಟಿನಲ್ಲಿ ಈ ಜಾಗ ಇದೆ ಅಲ್ವಾ, ಕಂಡು ಹಿಡಿಯೋಕ್ಕಾಗದಷ್ಟು ಬದಲಾಗಿ ಹೋಗ್ಬಿಟ್ಟಿದೆ. ಇನ್ನು ಹಂಚಿನ ಮನೆ ಹತ್ರನೂ ಸ್ವಲ್ಪ ಸಮಯ ಕಳೆದ್ವಿ, ಕೆಲವೊಂದು ಹಾರ್ವೆಸ್ಟ್ ಎಲ್ಲ ಮಾಡಿದ್ವಿ. ಸ್ವಲ್ಪ ಕತ್ಲಾಗೋಗಿ ಬಂತಲ್ವ, ಮತ್ತೆ ಆ ಕಡೆ ತೋಟದ ಹತ್ರ ಬಂದ್ವಿ. ಏಕೆಂದರೆ ಸ್ವಲ್ಪ ಹಾರ್ವೆಸ್ಟ್ ಮಾಡೋದೆಲ್ಲ ಇತ್ತು, ಹಾರ್ವೆಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೈಮ್ ಇಷ್ಟೊಂದು ಮೊಟ್ಟೆಗಳು ಕಲೆಕ್ಟ್ ಮಾಡಿಟ್ಟಿದ್ದಾರೆ ರಾಜಣ್ಣ. ಚಕ್ರಮುನಿ ಸೊಪ್ಪಿಂದ ನಾನು ಚಿತ್ರಾನ್ನ ಮಾಡ್ತೀನಿ ಮತ್ತು ಚಟ್ನಿ ಪುಡಿ ಮಾಡ್ತೀನಿ. ಇದರಿಂದ ನೀವೇನು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ತುಂಬ ಡಿಫ್ರೆಂಟ್ ಇದೆ ಅಲ್ಲ, ಟೇಸ್ಟ್ ಇದೆ. ಫಾರೆಸ್ಟ್ ಕಾಡು ಹಣ್ಣು. ಚೆನ್ನಾಗಿದೆ ಅಲ್ಲ ಅದು. ಮನೆಗೆ ತಗೊಂಡೋಗೋ ಇನ್ನೇನು ಕತ್ಲು ಬೇರೆ ಆಯಿತು, ನಾವು ಮನೆಗೆ ಹೋಗಲಿಕ್ಕೆ ಇನ್ನೊಂದು 1/2 hour ಆಗೋಗುತ್ತೆ. ಫ್ರೆಂಡ್ಸ್, ಇನ್ನು ಈಗ ತಾನೇ ಮನೆಗೆ ಬಂದ್ವಿ. ಆಗಲೇ ಟೈಮು 8:30 ಆಗೋಗ್ಬಿಟ್ಟಿದೆ. ಅದಕ್ಕೆ ಬಿಸಿಯಾಗಿ ದೋಸೆ ಮಾಡ್ಕೊಂಡು ತಿಂದಿಡೋಣ ಅಂದ್ಕೊಂಡಿದ್ದೀನಿ. ದೋಸೆಗೆ ನಾನು ಮಧ್ಯಾಹ್ನನೇ ಚಿಕನ್ ಚಾಪ್ಸ್ ಮಾಡಿಟ್ಟಿದ್ದೆ, ಅದು ಕೂಡ ರೆಡಿಯಾಗಿದೆ. ಏನಲ್ಲ ಇನ್ನು ಇದೆಲ್ಲ ಜೋಡಿಸ್ಕೊಡ್ಬೇಕು ನಾನು. ಅದಕ್ಕೆ ಫಸ್ಟ್ ಊಟ ಆಗ್ಬಿಟ್ರೆ ಆರಾಮಾಗಿ ಜೋಡಿಸ್ಬೋದು ಅಂತ. ಫ್ರೆಂಡ್ಸ್, ಏನು ನಮಗೆ ಮಕ್ಕಳಿಗೆ ಎಲ್ರಿಗೂ ದೋಸೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಬರ್ತೀವಿ. ಸರಿ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಹಬ್ಬ ವೀಕ್ಲಿ ಒಂದ್ಸಲ ಈ ಥರ ಹೊರಗಡೆ ಹೋಗಿ ಬಂದ್ರೆ ಏನೋ ಒಂದು ವೆಕೇಶನ್ಗೆ ಹೋಗಿ ಬಂದಂಗೆ ಫೀಲ್ ಆಗುತ್ತೆ ನಮಗಂತೂ. ಸಿನಿಮಾ ಅಂತೂ ಇವತ್ತು ನಾನು ವಿಡಿಯೋದಲ್ಲಿ ತೋರ್ಸೋಕ್ಕೆ ಆಗಿಲ್ಲ, ಯಾಕೆಂದ್ರೆ ಅವಳು ಮಲಗಿಬಿಟ್ಟಿದ್ಲ. ಇವತ್ತು ಬೆಳಿಗ್ಗೆಯಿಂದ ಮೇಲೆ ಕೆಳಗಡೆ ಬಂದಿದ್ದೆ, ಒಂದು 20 ಸಾರಿ ಬಂದಿರ್ತಾರೆ. ಚೆನ್ನಾಗಿ ಆಟಾಡ್ಬಿಟ್ಟಿದ್ದಾಳೆ. ಹಾಗಾಗಿ ಅವಳು ಕಾರಲ್ಲಿ ಹೋದ ತಕ್ಷಣ ತಣ್ಣಗೆ ಗಾಳಿಗೆ ನಿದ್ದೆ ಬಂದ್ಬಿಡುತ್ತೆ ಅವಳಿಗೆ. ಹಾಗಾಗಿ ನಾವು ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ, ಮಲಗಲಿ ಅಂತ ಎಬ್ಸಿ ಊಟ ಮಾಡಿಸಿ ಮತ್ತೆ ಮಲಗಿಸ್ಬಿಡ್ತೀನಿ ನಾನು. ಸರಿನಾ, ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.